ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ಮಾತಾಡ್ತಾ ಇದ್ದೀನಿ VRP ಕಾರ್ಸ್ ಇಂದ. ಯಾವ್ದಾವ್ ಸ್ಟಾಕ್ ಇದೆ ಇವತ್ತು VRP ಕಾರ್ಸ್ ಅಲ್ಲಿ ಅಂತ ನೋಡೋಣ ಬನ್ನಿ. ಇವತ್ತು ನಾವು ಫಾಲೋ ಮಾಡ್ತಕ್ಕಂಥ ಫಾಲೋವರ್ಸಿಗೆ ಯಾವ್ದಾವ್ ಸ್ಟಾಕ್ ಇದೆ ಅಂತ ಅಪ್ಡೇಟ್ ತಿಳಿಸಿ. ಏನೇನಿದೆ? 19 ಮಾಡಲು ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ 1180 ಹೇಳ್ತಾ ಇದೀವಿ. 3 ಗಾಡಿ ಇದೆ, ಹೆಚ್ಚು ಕಡಿಮೆ ಕೊಟ್ಕೊಡ್ತೀವಿ. ಲೋನ್ ಆಪ್ಷನ್ ಬೇಕು ಅಂದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರಬೇಕು. ಸ್ವಂತ ಮನೆ ಇದ್ರೆ 9 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಇನ್ನು ಮಿಕ್ಕಿ ಡೌನ್ ಪೇಮೆಂಟ್ ಮಾಡಬೇಕು. ಸಿವಿಲ್ ಚೆನ್ನಾಗಿರ್ಬೇಕು. 3 ಗಾಡಿ ಇದೆ, ಎಲ್ಲ 19 ಮಾಡಲು ಸಿಂಗಲ್ ಓನರ್. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗು, GPS, ಪ್ಯಾನಿಕ್ ಬಟನ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ. ಅದು ಬಿಟ್ರೆ 7 ಸೀಟರ್ ಬೇಡ, 5 ಸೀಟರ್ ಬೇಕು ಅನ್ನೋರಿಗೆ. 5 ಸೀಟರ್ ಬೇಕು ಅಂದ್ರೆ 22 ಮಾಡಲಿಂದ ಡಿಸೈರ್ ಇದೆ. 22 ಮಾಡಲು ಸಿಂಗಲ್ ಓನರ್. 3 ಗಾಡಿ ಇದೆ. ಇದು ಕೂಡ 5.5 ಲಕ್ಷ ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸಿವಿಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಇರಬೇಕು, ಪ್ರೊಫೈಲ್ ಚೆನ್ನಾಗಿರ್ಬೇಕು. 5.5 ಲಕ್ಷ ಹೇಳ್ತಾ ಇದೀವಿ. ಅದರಲ್ಲೂ 10-20 ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ. GPS, ಪ್ಯಾನಿಕ್ ಬಟನ್, ಡಾಕ್ಯುಮೆಂಟ್ ಎಲ್ಲ 1 ವರ್ಷ ರನ್ನಿಂಗ್ ಇದೆ. 3 ಗಾಡಿ ನೋಡ್ಕೊಳ್ಳಿ. 3 ಸೇಮ್ ಓನರು, ಒಂದೇ ಮಾಡಲು. 3 22 ಮಾಡಲು. 22 ಮಾಡಲು ಸಿಂಗಲ್ ಓನರ್. ಅದು ಬಿಟ್ರೆ ಅದಕ್ಕೂ ಚಿಕ್ಕ ಗಾಡಿ ಬೇಕು ಅಂದ್ರೆ ಅವರ ಇದೆ. 22 ಮಾಡಲು ಸಿಂಗಲ್ ಓನರ್. 5,70,000 ಹೇಳ್ತಾ ಇದೀವಿ. ಇದು 2 ಗಾಡಿ ಇದೆ. 5,70,000 ಹೇಳ್ತಾ ಇದೀವಿ. ಒಂದು 70,000 ಡೌನ್ ಪೇಮೆಂಟ್ ಮಾಡೋದು ಸಾಕು. ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀವಿ. ಇನ್ನೂ ತುಂಬಾ ಕಮ್ಮಿ ಬೇಕು ಅಂದ್ರೆ 1.5 ಲಕ್ಷಕ್ಕೆ ಇಡಿಸ್ಕೊಡ್ತೀವಿ. 16 ಮಾಡಲು 6 ಓನರ್. 1.5 ಲಕ್ಷಕ್ಕೆ GPS, ಪ್ಯಾನಿಕ್ ಬಟನ್ ಎಲ್ಲ 1 ವರ್ಷ ರನ್ನಿಂಗ್ ಇದೆ. ಟೈರ್ ಕೂಡ ಹೊಸದು. 1.5 ಲಕ್ಷ ಕೊಟ್ಬಿಡ್ತೀವಿ. ಇನ್ನ 7 ಸೀಟರ್ ಅಲ್ಲಿ ಮರಾಜ ಬೇಕು ಅಂದ್ರೆ 3 ಗಾಡಿ ಇದೆ. 20 ಮಾಡಲು ಬಂದು ಇದು 20 ಮಾಡಲು ಸೆಕೆಂಡ್ ಓನರ್. ಈ ಗಾಡಿ ಬಂದು 4 ಲಕ್ಷ ಕೊಡ್ತೀವಿ. ಇದು 20 ಮಾಡಲು ಸಿಂಗಲ್ ಓನರ್. 4.5 ಲಕ್ಷ ಕೊಡ್ತೀವಿ. ಲೋನ್ ಬೇಕು ಅಂದ್ರೆ ಲೋನ್ ಮಾಡಿಸ್ಕೊಡ್ತೀವಿ. 3.5 ಲಕ್ಷ 3 ಲಕ್ಷದಿಂದ 3.5 ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. ಇನ್ನು ಮಿಕ್ಕಿದ ಡೌನ್ ಪೇಮೆಂಟ್ ಮಾಡಬೇಕು. 7 ಸೀಟರಲ್ಲಿ ತುಂಬಾ ಅತಿ ಕಡಿಮೆಗೆ ನಿಮಗೆ ಬೇಕು ಅಂದ್ರೆ ಮರಾಜದಲ್ಲಿ ಸಿಗುತ್ತೆ ನೋಡಿ. ಜಸ್ಟ್ ನಿಮಗೆ ಡೌನ್ ಪೇಮೆಂಟ್ ಅಲ್ಲ, ಫುಲ್ ಅಮೌಂಟ್ 4.5 ಲಕ್ಷ ಆಗುತ್ತೆ. ಇನ್ನ ಅದು ಬೇಕು. ಅದು ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ತುಂಬಾ ಫೋನ್ ಬರ್ತಾ ಇದೆ. ಎಲೆಕ್ಟ್ರಿಕ್ ಗಾಡಿ 150 ರೇಂಜ್ ಖಾಲಿ ಆಗಿದೆ. 250 ರೇಂಜ್ ಸೆಕೆಂಡ್ ಓನರು. 22 ಮಾಡಲು. ಇದು ಕೂಡ ಒಂದು ಚಾರ್ಜಿಗೆ 250 ಕಿಲೋಮೀಟರ್ ಬರುತ್ತೆ. 4.5 ಲಕ್ಷ ಹೇಳ್ತಾ ಇದೀವಿ. ಹೆಚ್ಚು ಕಡಿಮೆ ಕೊಡ್ತೀವಿ. ಸೆಕೆಂಡ್ ಓನರ್. 150 ಇಲ್ವಾ ಸರ್? 150 ಇಲ್ಲ. 150 ಎಲ್ಲ ಖಾಲಿ. 150 ಕೇಳ್ಕೊಂಡು ಫೋನ್ ಮಾಡಬೇಡಿ. 150 ಇಲ್ಲ, ತರ್ಸೋದು ಇಲ್ಲ. ಈ 250 ಒಂದೇ ಒಂದು ಗಾಡಿ ಇದೆ. ಇದು ಬಿಟ್ಟರೆ ಎಲೆಕ್ಟ್ರಿಕ್ ಖಾಲಿ. ಅದು ಬಿಟ್ಟರೆ ಎಕ್ಸೆಂಟು, ಹೊಂಡೈ ಎಕ್ಸೆಂಟು 20 ಮಾಡಲು ಸಿಂಗಲ್ ಓನರು. 3.5 ಲಕ್ಷ ಕೊಡ್ತೀವಿ. 20 ಮಾಡಲು ಸಿಂಗಲ್ ಓನರು. ಹೊಂಡೈ ಎಕ್ಸೆಂಟ್ ಒಂದೇನಾ ಇರೋದು? ಇದೊಂದೇ ವೆಹಿಕಲ್ ಇರೋದು. ಅದು ಬಿಟ್ರೆ 18 ಮಾಡಲು 4,30,000 ಕೊಡ್ತೀವಿ. ಡೀಸೆಲ್ ಓನರ್ಶಿಪ್ ಸೆಕೆಂಡ್ ಓನರ್ ಬಂದು ಸೆಕೆಂಡು. ಡಾಕ್ಯುಮೆಂಟ್ಸ್ ರನ್ನಿಂಗು. 4,30,000 ಫೈನಲ್ ರೇಟ್ ಇದು. ಇದರಲ್ಲಿ 1 ರೂಪಾಯಿ ಕೂಡ ಕಮ್ಮಿ ಆಗಲ್ಲ. ಇನ್ನು ಅವರ ನೋಡ್ತೀವಿ ಅಂದ್ರೆ ಅವರ 2 ಗಾಡಿ ಇದೆ. 22 ಮಾಡಲು ಸೇಮ್ ರೇಟು. 5,70,000 ಸಿಂಗಲ್ ಓನರು. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗು. ಗಾಡಿ ಗುಡ್ ಕಂಡೀಷನ್. ಡೌನ್ ಪೇಮೆಂಟ್ ಅಂತ ಬಂದ್ರೆ 70,000 ಸಾಕು. ಅದು ಬಿಟ್ರೆ ಟೋಟಲ್ ಎಷ್ಟು ಗಾಡಿ ಇದೆ? ಅವರ ಇನ್ನು 2 ಗಾಡಿ ಇದೆ. ಅದು ಬಿಟ್ರೆ 23 ಮಾಡಲು ಸಿಂಗಲ್ ಓನರು. ಆಲ್ ಡಾಕ್ಯುಮೆಂಟ್ ರನ್ನಿಂಗು. ಟೂರೆಸ್ 6.5 ಲಕ್ಷ ಹೇಳ್ತಾ ಇದೀವಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀವಿ. ಇದು 24 ಮಾಡಲು ಸಿಂಗಲ್ ಓನರು. 7,10,000 ಹೇಳ್ತಾ ಇದೀವಿ. 7 ಲಕ್ಷ ಕೊಡ್ತೀವಿ. ಡೌನ್ ಪೇಮೆಂಟ್ ಅಂತ ಬಂದ್ರೆ 1 ಲಕ್ಷ ಸಾಕು. ಅದು ಬಿಟ್ಟರೆ 24 ಮಾಡಲು ಎರ್ಟಿಗಾ ಲೈಫ್ ಟೈಮ್ ಟ್ಯಾಕ್ಸು ಸಿಂಗಲ್ ಓನರು. 1 ಲಕ್ಷ ಗಾಡಿ ಓಡಿದೆ. ಲೈಫ್ ಟೈಮ್ ಟ್ಯಾಕ್ಸು ಸಿಂಗಲ್ ಓನರು. 10 ಲಕ್ಷ ಹೇಳ್ತಾ ಇದೀವಿ. ಒಂದು 50,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಯಾರಿಗಾದ್ರೂ ಎಲ್ಲೋ ಕಾರ್ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ. VRP ಕಾರ್ಸ್ 5 ಸೀಟ್ರಿಂದ ಹಿಡಿದು 7 ಸೀಟ್ರಿಂದ ಹಿಡಿದು ಜಾಸ್ತಿ ರೇಂಜಿಂದ ಹಿಡಿದು ಕಡಿಮೆ ರೇಂಜ್ವರೆಗೂ ಎಲ್ಲ ಥರ ಗಾಡಿಗಳು ಸಿಗ್ತವೆ. ನೀವು ವಿಸಿಟ್ ಮಾಡ್ಬೇಕಂದ್ರೆ ಇದು ಲೊಕೇಟ್ ಆಗಿರೋದು ಮಾಗಿ ಮೇನ್ ರೋಡ್, ಅಂಜನಾನಗರ್, VRP ಕಾರ್ಸ್ ಅಂತ.